ನಮಸ್ತೆ 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 ಪ್ರಿಯ ವೀಕ್ಷಕರೇ, ನಮಸ್ತೆ. ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಹೊತ್ತು ತಂದಿದ್ದೀನಿ. ನಮ್ಮ ಹಿಂದಿನ ಕಥಾನಕದ ನಾಯಕ. ಪ್ರಿಯ ವೀಕ್ಷಕರೇ, ನೀವು ಒಂದು ಬಿಳಿ ಹಾಳೆ, ಒಂದು ಚೂಪಾದ ಪೆನ್ಸಿಲ್ನ ಒಬ್ಬ ಚಿತ್ರ ಕಲಾವಿದನಿಗೆ ಕೊಟ್ಟು ಪೊದೆ ಮೀಸೆ, ಆನೆ ಕಣ್ಣು, ಚಾಣಾಕ್ಷ ಮೆದುಳು, ಎತ್ತರದ ನಿಲುವು ಅಂತ ಒಂದು ಸಣ್ಣ ಬಾಯಡಾಟ ಕೊಟ್ಟರೆ ಸಾಕು, ಆ ಕಲಾವಿದ ಒಂದು ಚಿತ್ರ ಬರೆದು ಕೊಡ್ತಾನೆ. ಆ ಚಿತ್ರನ ಯಾರಿಗೆ ತೋರಿಸಿದ್ರು ಅವ್ರು ಗುರ್ತಿಸ್ತಾರೆ, ಅವನು ವೀರಪ್ಪನ್ ಅಂತ. ಆ ಚಿರಪರಿಚಿತ ಕಂಡ್ರಿ ಈ ವ್ಯಕ್ತಿ. ಪ್ರಿಯ ವೀಕ್ಷಕರೇ, ಹಿಂದಿಗೆ ವೀರಪ್ಪನ್ ಸತ್ತು 4 ವರ್ಷಗಳಾಗಿವೆ. ಆತ ಸತ್ತಿದ್ದಾನೋ ಬದುಕಿದ್ದಾನೋ ಆ ಮಲೆಯ ಮಾದೇಶ್ವರನಿಗೆ ಗೊತ್ತು. ಬದುಕಿದ್ರೆ ಯಾವ ಕಾಡಿನಲ್ಲಿ ಅಲಿತಾ ಇದ್ನೋ. ಆದ್ರೆ ಜಗತ್ತು ವೀರಪ್ಪನ್ನ ಸತ್ತೋಗಿದ್ದಾನೆ ಅಂತ ನಂಬ್ಕೋಬಿಟ್ಟಿದೆ. ಹಾಗಾದ್ರೆ ಸತ್ತಂತ ವೀರಪ್ಪನ್ನು ಯಮಲೋಕದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ನಮ್ಮ ಕುತೂಹಲ. ಹಾಗಾದ್ರೆ ಬನ್ನಿ, ಒಂದ್ ರೌಂಡು ಯಮಲೋಕಕ್ಕೆ ಎಂಟ್ರಿ ಕೊಟ್ಟು ಬರೋಣ. ಯಮಲೋ ಯಮಃ, ಯಮಲೋ ಯಮಃ, ಯಮಲೋ ಯಮಃ. ಕೆಲವೋ ನರಹಂತಕ, ನಿನ್ನ ಪಾಪನ ಕೂಡ ತುಂಬಿದೆ. ನೀನು ಕಾಡಿನ ರಾಜನೇ, ನಿನ್ನ ಹಟ್ಟಹಾಸವು ಮುಗಿದಿದೆ. ವಿಧಿವಶವಾಗಿರುವ ನಿನ್ನನ್ನು ನಾನು ನನ್ನ ಸಾಮ್ರಾಜ್ಯವನ್ನು ಹೇಗೆ ಶಿಕ್ಷಿಸುತ್ತೇನೆ ಎಂಬುದನ್ನು ನೋಡು. ಬಂಧಿಸಲು ಶಿಕ್ಷಲು ನಿಂಗವು ಸಾಧ್ಯವೇ? ನನ್ನನ್ನು ಬಂಧಿಸಲು, ನನ್ನನ್ನು ಶಿಕ್ಷಿಸಲು ಶ್ರೀ ಮಲೆ ಮಾದೇಶ್ವರಿಂದಲೇ ಸಾಧ್ಯ. ಏನು ಹೇಳುತ್ತಿರುವೆ? ನಿನ್ನಂತ ಪಾಪಿಗೆ ಮಲೆ ಮಾದೇಶ್ವರಿಂದ ಶಿಕ್ಷೆ ಯಾಕಾಗಬಾರದು? ನಾನು ಮಾದಪ್ಪನ ಪರಮ ಭಕ್ತ. ನನ್ನ ತನ್ನು ಮನ ಆತ್ಮವನ್ನು ಮಾದಪ್ಪನಿಗಲ್ಲದೆ ಮತ್ತಾರಿಗೂ ಅರ್ಪಿಸಲಾರೆ. ನಿನ್ನನ್ನು ಶಿಕ್ಷಿಸುವುದು ನನ್ನ ಕರ್ತವ್ಯ. ನನ್ನನ್ನು ನೀನು ಬಂಧಲಾರೆ. ಮಾಯಾಶೋಧನನೇ ಮಾದೇವಾ, ಎಲ್ಲವೂ ನಿನ್ನ ಮಾಯೆ ದೇವಾ, ಎಲ್ಲವೂ ನಿನ್ನ ಮಾಯೆ. ಮಾಯಾಶೋಧನನೇ ಮಾದೇವಾ, ಎಲ್ಲವೂ ನಿನ್ನ ಮಾಯೆ ದೇವಾ, ಎಲ್ಲವೂ ನಿನ್ನ ಮಾಯೆ. ಅಡವಿಯಲ್ಲಿ ನಾನು ಬಚ್ಚಿಟ್ಟುಕೊಂಡರು, ಮನದಲ್ಲಿ ನಿನ್ನನ್ನು ಪೂಜಿಸುತ್ತ ಬಂದೆನು. ಹಗಲು ರಾತ್ರಿ ದಣಿದರು ನಾನು, ನಿನ್ನನ್ನು ಆರಾಧಿಸಿ ಆನಂದ ಕಂಡೆನು. ನನ್ನಲ್ಲಿ ನಿನಗೆ ಏತಕ್ಕೆ ಮುನಿಸು, ನನ್ನಲ್ಲಿ ನಿನಗೆ ಏತಕ್ಕೆ ಮುನಿಸು, ಮನ್ನಿಸುವಾರೋ ಮಹದೇವಾ. ಮಾಯಾಶೋಧನನೇ ಮಾದೇವಾ, ಎಲ್ಲವೂ ನಿನ್ನ ಮಾಯೆ ದೇವಾ, ಎಲ್ಲವೂ ನಿನ್ನ ಮಾಯೆ.
ಕಾಸುವೆಯ ಆಕಾರದ ನಂಜಿಲ್ಲ ನನ್ನಲ್ಲಿ ಎನ್ನಯ ಕಂಗಳನ್ನೇ ಮಂಜಾಗಿಸಿದೆ ನೀ. ಕಾಸುವೆಯ ಆಕಾರದ ನಂಜಿಲ್ಲ ನನ್ನಲ್ಲಿ ಎನ್ನಯ ಕಂಗಳನ್ನೇ ಮಂಜಾಗಿಸಿದೆ ನೀ. ಮರ್ಮದಿಯನ್ನ ಮುಗಿಸಿದೆ ನೀ, ಮರ್ಮದಿಯನ್ನ ಮುಗಿಸಿದೆ ನೀ. ಉತ್ತರಿಸು ಬಾರೋ ಮಹದೇವ, ಮಾಯಾ ಶೋಧನನೆ ಮಾದೇವಾ. ಎಲ್ಲವೂ ನಿನ್ನ ಮಾಯೆ ದೇವಾ, ಎಲ್ಲವೂ ನಿನ್ನ ಮಾಯೆ. ಅಮಾವಾಸ್ಯೆ ಕಕ್ಕತ್ತಲ ಬದುಕು ನನ್ನದು, ಹುಣ್ಣಿಮೆಯ ಬೀರೋ ಮಹದೇವ. ಬಲಹೀನ ನಾನು ಬಲ ನೀಡು ಬಾರೋ, ಬಂದಿರುವ ಭಕ್ತನ ಮೊರೆಯನಿ ಕೇಳೋ. ಮೌನವ ಮುರಿದು ನೀ ಮಾತಾಡೋ, ಮೌನವ ಮುರಿದು ನೀ ಮಾತಾಡು. ಬಂದೆನ್ನ ಕಾಯೋ ಮಹದೇವಾ, ಮಾಯಾ ಶೋಧನನೆ ಮಾದೇವಾ. ಎಲ್ಲವೂ ನಿನ್ನ ಮಾಯೆ ದೇವಾ, ಎಲ್ಲವೂ ನಿನ್ನ ಮಾಯೆ. ಭಕ್ತನ ಭಕ್ತಿಗೆ ಒಲಿಯದೆ ನೀನು ಮೌನದಿ ಏಕೆ ಮಲಗಿರುವೆ. ನರರಂತೆ ನಿನಗೂ ನನ್ನನ್ನು ಕಂಡರೆ ಅಂತರಾಳದ ಭಯವೇ. ನರರಂತೆ ನಿನಗೂ ನನ್ನನ್ನು ಕಂಡರೆ ಅಂತರಾಳದ ಭಯವೇ. ಬಾಬಾರೋ ಮಾದೇವಾ, ಬಾರಯ್ಯ ಮಾಯ್ಕಾರ. ಬಾಬಾರೋ ಮಾದೇವಾ, ಪ್ರಿಯ ವೀಕ್ಷಕರೇ, ವೀರಪ್ಪನು ತನ್ನ ಅಪಾರ ಭಕ್ತಿಯಿಂದ ಶ್ರೀ ಮಲೆಯ ಮಾದೇಶ್ವರನ ಬರಮಾಡಿಕೊಂಡಿದ್ದಾನೆ. ಮುಂದೇನಾಗುತ್ತೋ ನೀವೇ ನೋಡಿ. ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ. ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ. ನಾನೆಂಬೋ ಅಹಂಕಾರ ಎನ್ನಲ್ಲಿ ಮನೆ ಮಾಡಿ, ನಾನೆಂಬೋ ಅಹಂಕಾರ ಎನ್ನಲ್ಲಿ ಮನೆ ಮಾಡಿ ಎನ್ನನ್ನೇ ಸುಟ್ಟಿಹುದು. ಸಜ್ಜನನಾಗಿಸಯ್ಯ
ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ ನಾನಿದ್ದ ಪರಿಸಾರ ನಾನಿದ್ದ ಜನಮಾನ ನಾನಿದ್ದ ಪರಿಸಾರ ನಾನಿದ್ದ ಜನಮಾನ ನನ್ನನ್ನು ಕಡುಪಾಪಿ ಮಾಡಿ ಎನ್ನನ್ನೇ ಸುಟ್ಟಿಹುದು ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ ಅಲ್ಲಿ ನೋಡಿ ರಾಜಣ್ಣ ಸತ್ತಿದ್ದು ಬದುಕವರೆ ಅಲ್ಲಿ ನೋಡಿ ರಾಜಣ್ಣ ಸತ್ತಿದ್ದು ಬದುಕವರೆ ನಾನಂದು ಬದುಕಿದ್ದು ಶವದಂತೆ ದಿನ ಕಳೆದೆ ನಾನಂದು ಬದುಕಿದ್ದು ಶವದಂತೆ ದಿನ ಕಳೆದೆ ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ ಅಂಧಕಾರದ ಬದುಕಿಗೆ ಜ್ಞಾನದ ಬೆಳಕ ನೀಡಿ ಅಂಧಕಾರದ ಬದುಕಿಗೆ ಜ್ಞಾನದ ಬೆಳಕ ನೀಡಿ ಮುಕ್ತಿಯ ನೀಡೋ ಮಲೆಯ ಮಹದೇವ ಮುಕ್ತಿಯ ನೀಡೋ ಮಲೆಯ ಮಹದೇವ ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ ಸಜ್ಜನನಾಗಿಸಯ್ಯ ಮಾದೇವ ಎನ್ನ ಸಜ್ಜನನಾಗಿಸಯ್ಯ ನೀನು ನೀಚ ನೀನು ಭ್ರಷ್ಟ ನೀನು ಲೋಭಿ ನೀನು ಕ್ರೂರಿ ಪ್ರಾಣಿ ಪ್ರಭೇದಗಳನ್ನ ನರಮಾನವರನ್ನ ಹಿಂಸಿಸಿ ಕೊಂದವನಿಗೆ ಮೂರು ಜನ್ಮವೆತ್ತರು ಮುಕ್ತಿ ಮಾರ್ಗ ದೊರೆಯದು ಮೂರು ಜನ್ಮವೆತ್ತರು ಮುಕ್ತಿ ಮಾರ್ಗ ದೊರೆಯದು ಮುಕ್ತಿ ಮಾರ್ಗ ದೊರೆಯದು ತಾವು ತಮ್ಮ ಆತುರ ಆವೇಶಕ್ಕೆ ಪಾರ್ವತಿ ಪುತ್ರನನ್ನು ಕೊಂದು ಮಾಡಿದ ತಪ್ಪಿನ ಪ್ರಾಯಶ್ಚಿತಕ್ಕಾಗಿ ಮಡದಿಯ ಮೇಲಿನ ಮಮತೆಗಾಗಿ ಪುತ್ರವಾತ್ಸಲ್ಯದ ಪ್ರೀತಿಗಾಗಿ ಮೂಕ ಪ್ರಾಣಿ ಗಜರಾಜನನ್ನು ಕೊಂದು ಶಿರಚ್ಛೇದಿಸಿ ತಮ್ಮ ಸುಪುತ್ರನಿಗೆ ಮರುಜೋಡಣೆ ಮಾಡಿ ಮರುಹುಟ್ಟು ನೀಡಿ ಮುಕ್ತಿ ನೀಡಲಿಲ್ಲವೇ? ನೀವು
ಮಾಡಿದ್ದು ನೀತಿಯೇ, ನಾನು ಮಾಡಿದ್ದು ಅನೀತಿಯೇ. ತಮಗೊಂದು ನ್ಯಾಯ, ನನಗೊಂದು ನ್ಯಾಯ, ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ಓಂ ಬ್ರಹ್ಮಪುತ್ರಾಯ ನಮಃ. ಓಂ ಬ್ರಹ್ಮಪುತ್ರಾಯ ನಮಃ. ಓಂ ಬ್ರಹ್ಮಪುತ್ರಾಯ ನಮಃ. ನಾರಾಯಣ ನಾರಾಯಣ ಜಗದೊಡೆಯ ನಮೋ ನಮಃ. ನಾರದರಿಗೆ ವಂದಿಸಿ. ನನ್ನನ್ನು ಬರಮಾಡಿದ ಕಾರಣವೇನು ತಿಳಿಸಿದ್ರ್ಯಾ? ಲೋಕ ಸಂಚಾರಿಯಾದ ತಮಗೆ ತಿಳಿಯದೇ ಇರುವ ವಿಚಾರವಾವುದಿರುವುದು ನಾರದ ಮಾಮುನಿಗಳೇ? ವೀರಪ್ಪನ್, ನೀನು ನಿನ್ನ ಇಂದಿನ ಜನ್ಮದಲ್ಲಿ ಒಂದು ಪಕ್ಷಿಯಾಗಿದ್ದೆ. ಆ ಕಾರಣ ಋಷಿಮುನಿಗಳು ತಪ್ಪಿನಲ್ಲಿದ್ದಾಗ ಅವರ ತಪ್ಪಿಗೆ ಭಂಗನಾದ ಎಂದ ಕಾರಣಕ್ಕೆ ನಿನ್ನನ್ನು ನಿಂದಿಸಿ ನೀವು ಮಾನವರಿಂದ ನಿಂದಿತರಾಗಿ 10 ಹಲವು ನೋವುಗಳನ್ನು ಅನುಭವಿಸಿ ನಂತರ ಮುಕ್ತಿ ಪಡೆಯುವುದೇ ಋಷಿಮುನಿಗಳ ಆಜ್ಞೆ. ಹಾಗಾಗಿ ನಿನಗೆ ಈ ಅಗ್ನಿ ಪರೀಕ್ಷೆ. ಪರಮಭಕ್ತನಾದ ವೀರಪ್ಪನ್, ನಿನ್ನನ್ನು ನೀನೇ ಸುತ್ತಿಕೊಂಡು ನನಗೂ ನನ್ನ ಭಕ್ತರಿಗೂ ಸುಗಂಧವನ್ನು ಬೀರು. ವೆಲ್ಕಮ್ ಟು ಬ್ಯಾಕ್ ಕ್ರೈಮ್ ಸ್ಫೋಟ. ಪ್ರಿಯ ವೀಕ್ಷಕರೇ, ವೀರಪ್ಪನು ಮಾದಪ್ಪನ ಆಜ್ಞೆಯಂತೆ ತನ್ನ ಆತ್ಮವನ್ನ ಅಗ್ನಿಗೆ ಆಹುತಿ ಮಾಡಿ ಶ್ರೀ ಮಲೆಯ ಮಹದೇಶ್ವರನಿಗೂ ಹಾಗೂ ಲಕ್ಷಾಂತರ ಭಕ್ತಾದಿಗಳಿಗೂ ಸುಗಂಧ ಬೀರೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಈ ತಂಡದ ಕಾಲ್ಪನಿಕ ಅಭಿಪ್ರಾಯ. ಹ್ಯಾಸ್ ಎ ನೈಸ್ ಡೇ.